ಸನಿಹ ಇಣುಕುವುದ ಮಣಿ ಮೇಲೆ ಕುಳಿತ ಪ್ರೀತಿಯ ಬರಹ ಈ ಕಾಲದ ಕೈಯಲ್ಲಿರೋ ಗಡಿಯಾರವೇ ನಾನು ನಡೆಸೋನದೇ ಕೊನೆಯ ಮಾತು ಆ ದೇವರ ನಮ್ಮಂತೆ ಎಂದು ಇರದು ನಗುವಿರಲಿ ಅವನಂತೆಯೇ ನಡೆಯುವುದು ಅವನಂತೆಯೇ ನಡೆಯುವುದು. ಅಣ್ಣ ಅತ್ತಿಗೆ ಎಲ್ಲಿಯಾದರೂ ಜೀತದಾಳಾಗಿಯಾದರೂ ದುಡಿದು ನಿಮ್ಮಿಬ್ಬರಲ್ಲೂ ಸಾಕುತ್ತೇನೆ. ನಡೆಯಿರಿ ಹೋಗೋಣ. ಎಲ್ಲಿಯಾದರೂ ಹೋಗುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ಹೊಲದಲ್ಲಿರುವ ಬಸವೇಶ್ವರನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಹೋದರಾಯ್ತು. ನಡೆಯಿರಪ್ಪ. ನಿಮ್ಮಿಷ್ಟದಂತೆ ಆಗಲಿ, ಬನ್ನಿ ಹೋಗೋಣ. ಅಣ್ಣ ಅತ್ತಿಗೆ ನೀವು ಗುಡಿಗೆ ಹೋಗಿ, ಯಾಕೋ ಇವತ್ತು ನನ್ನ ಮನಸ್ಸೇ ಸರಿ ಇಲ್ಲ. ನೀವು ಗುಡಿಗೆ ಹೋಗಿ ನಮಸ್ಕರಿಸಿ ಬನ್ನಿ, ನಾನು ಇಲ್ಲೇ ನಿಂತಿರ್ತೀನಿ. ಹಾಗಾದರೆ ನಾವಿಬ್ಬರು ಹೋಗಿ ಬರ್ತೀವಪ್ಪ. ನಡೆಯನ ಹತ್ರ ಹೋಗೋಣ. ಈ ಸೂಟ್ ಕೇಸ್ ತೆಗೆದುಕೊಂಡಾದ್ರೂ ಹೋಗು. ಪಾಪ ಸೂಟ್ ಕೇಸ್ ಬಿಟ್ಟೇ ಹೋಗ್ಬಿಟ್ಟ. ಕನಕಣ್ಣ ನೀನಾ? ಹೌದು ನಾನೇ. ನೀನೇಕೆ ಇಲ್ಲಿಗೆ ಬಂದೆ? ನಾನೇಕೆ ಇಲ್ಲಿಗೆ ಬಂದೆ ಗೊತ್ತಾ? ಸರ್ಕಾರಕ್ಕೆ ಒಪ್ಪಿಸಬೇಕಾದ ಹಣವನ್ನು ಸರ್ಕಾರಕ್ಕೆ ಒಪ್ಪಿಸಿ ನಿನ್ನ ಮೈ ಚರ್ಮ ಸುಲಿದು ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದಾನೆ ಪೊಲೀಸ್ ಅಧಿಕಾರಿಯಾಗಿ. ಇದೇನು ತಮ್ಮ ನೀನು ಆಡಿದ ಮಾತು? ನೀನು ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ದೇಶದ್ರೋಹಿ ಎಂದು ನಾ ಖಂಡಿತವಾಗಿ ತಿಳಿದಿರಲಿಲ್ಲ. ಪಿಸಿ ಅರೆಸ್ಟ್ ಮಾಡಿ ಇವನನ್ನು. ಯಾವ ಕಾರಣಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡುತ್ತಿರುವ ತಮ್ಮ? ಮುಚ್ಚು ಬಾಯಿ. ತಮ್ಮ ಗಿಮ್ಮ ಎನ್ನುವ ಸೆಂಟಿಮೆಂಟ್ ಮರೆಯಲ್ಲಿ ನಾನೀಗ ಪೊಲೀಸ್ ಅಧಿಕಾರಿಯಾಗಿ ಬಂದಿದ್ದೇನೆ ನಿನ್ನನ್ನು ಅರೆಸ್ಟ್ ಮಾಡಲು. ನಾನು ಅದನ್ನೇ ಕೇಳುತ್ತಿರುವೆ ಸರ್, ಯಾವ ಕಾರಣಕ್ಕಾಗಿ? ಕೋಟಾ ನೋಟು ಡ್ರಗ್ಸ್ ವ್ಯವಹಾರದಲ್ಲಿ ನೀನು ಭಾಗಿಯಾಗಿದ್ದೆಂದು ಅದಕ್ಕಾಗಿ ಅರೆಸ್ಟ್ ಮಾಡುತ್ತಿದ್ದೇನೆ. ಕೋಟಾ ನೋಟು ಡ್ರಗ್ಸ್ ವ್ಯವಹಾರದಲ್ಲಿ ನಾನು ಶಾಮೀಲಾಗಿದ್ದೇನೆನ್ನುವುದಕ್ಕೆ ಸಾಕ್ಷಿ ಏನಿದೆ? ನಿನ್ನ ಕೈಯಲ್ಲಿರೋ ಸೂಟ್ ಕೇಸೇ ಇದಕ್ಕೆ ಸಾಕ್ಷಿ. ಈ ಸೂಟ್ ಕೇಸ್ ನಂದಲ್ಲ ಸರ್. ಇದನ್ನು ಈಗ ತಾನೇ ಒಬ್ಬ ನನ್ನ ಕೈಗೆ ಕೊಟ್ಟು ಓಡಿ ಹೋದ. ನನ್ನನ್ನು ನಂಬಿ ಸರ್, ನನ್ನನ್ನು ನಂಬಿ. ಇಂತಹ ಕಳ್ಳ ನಾಟಕ ನನ್ನ ಮುಂದೆ ನಡೆಯುವುದಿಲ್ಲ ಕನಕ. ನಾಲ್ ಸಮೇತ ಸಿಕ್ಕಿರುವ ನಿನ್ನನ್ನು ನಾ ಬಿಡಲು ನಾನೇನೋ ಮೂರ್ಖನಲ್ಲ. ಪಿಸಿ ಎಳೆದುಕೊಂಡು ನಡೆಯಿರಿ ದೇಶದ್ರೋಹಿಯನ್ನು. ಕಡುಪಾಪಿನಲ್ಲ ಕಾಡ್ಗಿಚ್ಚಿನಲ್ಲಿ ಬೆಂದೆ ಕಡುಪಾಪಿನಲ್ಲ ಬೆಂದೆ ದಾರಿ ಕಾಣದೆ ಮುಂದೆ. ಅವನನ್ನು ಕೇಳಿದರೆ ಅವನೇನು ಹೇಳುತ್ತಾನೆ? ನಾನು ಹೇಳುತ್ತೇನೆ ಅವನು ಮಾಡಿದ ಹೇಸಿ ಕುರಿತ ಕೆಲಸವನ್ನು. ಅವನೇನು ಅಂತ ತಪ್ಪು ಮಾಡಿದ್ದಾನೆ? ಯಾಕೆ ಅರೆಸ್ಟ್ ಮಾಡಿದ್ದು? ಕೋಟಾ ನೋಟು ಡ್ರಗ್ಸ್ ವ್ಯವಹಾರದಲ್ಲಿ ಅವನು ಶಾಮೀಲಾಗಿದ್ದಾನೆ, ಅದಕ್ಕಾಗಿ ಅರೆಸ್ಟ್ ಮಾಡುತ್ತಿದ್ದೇವೆ. ಇದನ್ನೇನು ಹೇಳುತ್ತಿರುವೆ ಇನ್ಸ್ಪೆಕ್ಟರ್? ನನ್ನೆದೆ ಒಡೆದು ಚೂರು ಚೂರು ಆಗುವಂತೆ ಕೆಟ್ಟ ಸುದ್ದಿಯನ್ನು. ಇದೇನು ಕನಕ? ಇನ್ಸ್ಪೆಕ್ಟರ್ ಹೇಳುವ ಮಾತು ನಿಜವೇನಪ್ಪ? ನಾನು ನಿರಪರಾಧಿ, ಇದರಲ್ಲಿ ನಂದೇನು ತಪ್ಪಿಲ್ಲಣ್ಣ, ನಂದೇನು ತಪ್ಪಿಲ್ಲ. ಇದು ನಿನ್ನ ಪಾದ ದಾಳಿಯಾಗಿಯೂ ಸತ್ಯವಣ್ಣ, ಇದು ನಿನ್ನ ಪಾದ. ಯಾವುದು ಸತ್ಯವೋ ಯಾವುದು ಅಸತ್ಯವೆಂದು ಹೇಗೆ ನಂಬಲಪ್ಪ? ಹೇಗೆ ನಂಬಲಿ? ಇಲ್ಲ, ನನ್ನ
ಮೈದುನ ಕನಕ ಅಂತ ಹೇಸಿ ಕೆಲಸ ಮಾಡೋನಲ್ಲ, ಅವನು ಈ ಕೆಲಸ ಮಾಡಿಲ್ಲ. ದಯವಿಟ್ಟು ಅವನನ್ನ ಬಿಟ್ಟು ಬಿಡಿ ಸಾಹೇಬ್ರೆ, ಬಿಟ್ಟು ಬಿಡಿ. ಇದರಲ್ಲೇನೋ ಮೋಸವಿದೆ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಸರ್. ಹಾಗೆ ಬಿಡಲಿಕ್ಕೆ ಬರುವುದಿಲ್ಲ. ಕಾನೂನು ಹಾಗೆ ಬಿಡಲಿಕ್ಕೆ ಬರುವುದಿಲ್ಲ. ಕೋಟಾ ನೋಟು ಡ್ರಗ್ಸ್ ವ್ಯವಹಾರದಲ್ಲಿ ಈ ಭಾಗಿಯಾಗಿದ್ದರಿಂದ ಹಿರಿಯಣ್ಣ ರಾಜ ನೀವೇ ಚೆಕ್ ಮಾಡಿ ನೋಡಿ ಅವನ ಸುಟ್ಕೇಸಲ್ಲಿರುವ ಕೋಟಾ ನೋಟು ಡ್ರಗ್ಸ್ ಅನ್ನು. ಹಾಗಾದರೆ ತಾಯಿಲ್ಲಿ ಕನಕ ಸೂಟ್ ಕೇಸ್ ನೀನೇ ತೆಗೆದು ನೋಡಿದರೆ ನಿನಗೆ ಗೊತ್ತಾಗುತ್ತದೆ ನಾನೊಬ್ಬ ನಿರಪರಾಧಿ ಎಂದು. ಕನಕ, ನಾ ಇದೇನೇನು ನೋಡುತ್ತಿರುವೆ. ಇನ್ಸ್ಪೆಕ್ಟರ್ ಹೇಳಿದ ಮಾತವೇ ಇದು ಸತ್ಯವಾಯಿತಲ್ಲಪ್ಪ. ಅಂದರೇನಲ್ಲ ನಿನ್ನ ಮಾತಿನ ಅರ್ಥ? ಈ ಶೂಟ್ ಕೇಸ್ನಲ್ಲಿ ಕೋಟಾ ನೋಟು ಡ್ರಗ್ಸ್ ಇದೆಯಪ್ಪ, ಡ್ರಗ್ಸ್ ಇದೆ. ಈ ಕೋಟಾ ನೋಟ್ಗೂ ಡ್ರಗ್ಸ್ಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲಲ್ಲ, ಯಾವುದೇ ರೀತಿಯ ಸಂಬಂಧವಿಲ್ಲ. ಇನ್ಸ್ಪೆಕ್ಟರ್ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನ ತಮ್ಮನನ್ನು ಬಿಟ್ಟು ಬಿಡಿ. ಹಾಗೆ ಬಿಟ್ಟು ಬಿಡಲಿಕ್ಕೆ ಬರುವುದಿಲ್ಲ. ಕಾನೂನಿನ ಪ್ರಕಾರ ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದೇನೆ. ನಿರಪರಾಧಿ ಯಾರೆಂದು ಕೋರ್ಟ್ ತೀರ್ಮಾನಿಸುತ್ತದೆ. ಅರೆಸ್ಟ್ ಮಾಡಿ ಇವನನ್ನು, ಎಳೆದುಕೊಂಡು ನಡೆಯಿರಿ ಇವನನ್ನು. ಕಡುಪಾಪಿನ ನಲ್ಲ ಕಾಡ್ಗಿಚ್ಚಿನಲ್ಲಿ ಬಂದೆ, ಕಾಣದೆ ಮುಂದೆ ಸ್ವಾರ್ಥಿ ಜಗದೊಳಗೆ, ದಾರಿ ಕಾಣದೆ ಮುಂದೆ ಸ್ವಾರ್ಥಿ ಜಗದೊಳಗೆ, ತಾಳು ತಾಳಲೆ ಜೀವ, ತಾಳು ತಾಳಲೆ ಜೀವ, ತಾಳು ತಾಳಲೆ ಜೀವ. ಸ್ವಾಮಿ, ಈತೊಬ್ಬ ಮೈದುನ ನಮ್ಮ ಜೀವಕ್ಕೆ ಆಸರೆಯಾಗುತ್ತಾನೆ ಅಂತ ಎಷ್ಟೋ ಕನಸು ಕಟ್ಟಿದ್ವಿ. ಆ ಕನಸೆಲ್ಲ ನುಚ್ಚು ನೂರಾಗಿ ಹೋಯ್ತು ಸ್ವಾಮಿ, ನುಚ್ಚು ನೂರಾಗಿ ಹೋಯ್ತು. ಅಳಬೇಡ ನೇತ್ರ, ಅಳಬೇಡ. ನನ್ನ ತಮ್ಮನಿಲ್ಲದಿದ್ದರೆ ಏನಾಯಿತು? ಈ ಊರಿನಲ್ಲಿ ಕೂಲಿ ಮಾಡಿದ್ರು ನಿನ್ನ ಜೀವನ ಸಾಗಿಸ್ತೇನೆ. ಆಯ್ತು, ಬನ್ನಿ ಹೋಗೋಣ. ರಾಮಾಯಣದಲ್ಲಿ ರಾವಣ, ಮಹಾಭಾರತದಲ್ಲಿ ದುರ್ಯೋಧನ, ಈ ಕಲಿಯುಗದಲ್ಲಿ ನಾನೇ ಕಳ್ನಾಯಕ. ನನ್ನ ಅಟ್ಟಹಾಸವನ್ನು ಮುರಿಯುವ ಗಂಡುಗಳಿಗಳು ಯಾರು ಹುಟ್ಟಿಲ್ಲ ಈ ಜಗದಲ್ಲಿ. ಒಂದು ವೇಳೆ ಯವನಾದರೂ ಹುಟ್ಟಿದರೆ ಅವನನ್ನು ಈ ಭೂಮಿಯಿಂದ ಎತ್ತಂಗಡಿ ಮಾಡುವುದೇ ತಲೆ ಕೆಟ್ಟ ಹುಲಿ ನಾಗೇಗೌಡನ ಸೇಡಿನ ಗುರಿ. ನಮಸ್ಕಾರ ನಾಡಹಳ್ಳಿ ನಾಗೇಗೌಡರಿಗೆ. ಬನ್ನಿ ಇನ್ಸ್ಪೆಕ್ಟರ್, ಬಂದ ವಿಷಯ ನೋಡಿ ಗೌಡ್ರೆ, ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ತಿಳಿಸಲು ಬಂದಿದ್ದೇನೆ. ಅದೇನು ಅಂತ ಹೇಳು ಜನಕ. ಸುಮಾರು 25 ವರ್ಷಗಳ ಹಿಂದೆ ಬಸವ ಜಯಂತಿ ಉತ್ಸವ ಸಮಾರಂಭಕ್ಕೆಂದು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಬೇಕೆಂದುಕೊಂಡಿದ್ದ ಕಳ್ಳ ಕದೀಮರನ್ನು ಸೆರೆ ಹಿಡಿದು ಬುದ್ಧಿ ಗಳಿಸಿದ ಅಂದಿನ ರೈತ ಸಂಘದ ಅಧ್ಯಕ್ಷನಾದ ಅಮರವೀರ ಹಾಗೂ ಅವನ ಧರ್ಮಪತ್ನಿ ಅನ್ನಪೂರ್ಣಳ ಕೊಲೆಯಾದ ಪ್ರಕರಣದ ಹಿಂದೆ ಯಾರ ಕೈವಾಡವಿದೆ ಎಂದು ತಿಳಿಯಲು ಈ ತನಿಖೆ ನಡೆಸಲು ಈ ಕೇಸನ್ನು ಸಿಬಿಐಗೆ ಒಪ್ಪಿಸಲು ಹೈಕಮಾಂಡ್ ತೀರ್ಮಾನಿಸಿದೆ. ಹಾ ಗೌಡರೇ, ನಿಮಗೆ ತಿಳಿಸಬೇಕಾದ ವಿಷಯವನ್ನು ತಿಳಿಸಿದ್ದೇನೆ. ನಾನಿನ್ನು ಬರುತ್ತೇನೆ. 25 ವರ್ಷಗಳ ಹಿಂದೆ
ಆ ಚಕ್ರವರ್ತಿಯಿಂದ ನಾನು ಕೊಲೆ ಮಾಡಿಸಿದ ರೈತ ಸಂಘದ ಅಧ್ಯಕ್ಷನಾದ ಅಮರವೀರನ ಕೇಸಿನ ತನಿಖೆ ನಡೆದರೆ ನಾನು ಅಪರಾಧಿಯಾಗಿ ಕಂಬಿ ಎನಿಸುವುದು. ಈಗಲೇ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗೆ ಭೇಟಿಯಾಗಿ ಅವರ ಕೇಳಿದಷ್ಟು ಹಣವನ್ನು ಸುರುವಿ ಆ ಕೇಸನ್ನು ಅಲ್ಲೇ ಮುಚ್ಚಿ ಹಾಕಬೇಕು. ಭರತ್,